ಹೆಸರು ಮೊಹಮ್ಮದ್ ಖತಾಬ್ ಅಂತ. ಈ ಖಾತಾ ಹಾಕಿ 2 ಇಯರ್ಸ್ ಆಯಿತು. 2 ಇಯರ್ಸಿಂದ ತಿರುಗ್ತಾ ಇದ್ದೀನಿ, ಇನ್ನೂ ಈ ಖಾತಾ ಆಗಿಲ್ಲ. ಈಗ ಗಿರಿಯಿಂದ ನಾಗರಾಜ್, ನಾಗರಾಜಿಂದ ಆರ್ವ ಅಂತ ಮಂಜು ಅಂತೆ. ಈಗ ಮಂಜು ಇವತ್ತು ಬಂದಿಲ್ಲ. ಈಗ ನಾವು ಆಚೆ ಕಡೆ ಹೋಗ್ಬಿಟ್ಟು ಹಾಕೋಕ್ಕಾಗ್ತದಾ? ಅವರೇ ಇಲ್ಲ ಅಂದರೆ ಆರ್ವ ಇಲ್ಲ ಅಂದರೆ ಈಗ ಮಂಜುಗೆ ಹಾಕೋರೆ. ಈಗ ಅವ್ನು ನನ್ನ ಫೈಲ್ ಅವ್ನು ತಾವು ಗಿರಿ ತವೈತೆ ಅವ್ರು ಕೊಡ್ತಾರೋ ಇಲ್ಲ ಅಂತ ಇನ್ನೂ ಇದೇ ಇಲ್ಲ ಡಾಕ್ಯುಮೆಂಟ್ಸು. 2 ವರ್ಷದಿಂದ ಆಗಿಲ್ಲ. 2 ಇಯರ್ಸ್ ಆಯಿತು ಹಾಕಿ. ಈ ಖಾತಾ ಒಂದು ಮನೆ ಹತ್ರ ಬರ್ತಾವ್ರಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಅದು ಮನೆಯೆಲ್ಲ ಇಲ್ಲಿ ಕೂತ್ಕೊಂಡು ಇಲ್ಲಿ ಮಾಡಿದ್ರೆ ಒಳ್ಳೇದು. ಅವರು ಇಲ್ಲಿ ನೋಡಿ 2 ಇಯರ್ಸ್ ಆಯಿತು ಹಾಕಿ. ಇದು 45 ಡೇಸ್ ಆಯಿತು ಹಾಕಿ ಅಂತ ಹೇಳೋರೆ. 45 ಡೇಸ್ ಆದಮೇಲೆ ಎಲೆಕ್ಷನ್ ಆದಮೇಲೆ ಇದಾಗೋಯ್ತು ಅಂತ ಹೇಳ್ತಾವ್ರೆ. ತಿರ್ಗಾ ಕ್ಯಾನ್ಸಲ್ ಆಯಿತು ಅಂತ. ಈಗ ತಿರ್ಗಾ ಕ್ಯಾನ್ಸಲ್ ಆಗೋಕ್ಕೆ ಗಿರಿ ತಾವಿತ್ತು. ಗಿರಿ ಇವಾಗ ರಜಾ. ಗಿರಿಯಿಂದ ನಾಗರಾಜ್ ಆಯಿತು, ನಾಗರಾಜಿಂದ ಮಂಜು. ಈಗ ಮಂಜು ಇವತ್ತಿಲ್ಲ, ಆಚೆ ಇದ್ದಾರೆ ಆಫೀಸ್ ವರ್ಕು ಅಂತ ಹೇಳ್ತಾವ್ರೆ. ಈಗ ಯಾರು ತಾವು ಹೋಗ್ಬೇಕು ನಾವು? ಕಮಿಷನರು ಇಲ್ಲ. ಇವತ್ತು ಕಮಿಷನರ್ ತಾವು ಹೋಗೋಣ ಅಂದರೆ ಎಲ್ಲೋಗಿದ್ದಾರೆ ಕಮಿಷನರ್ ಗೊತ್ತಿಲ್ಲ, ಎಲ್ಲಿದ್ದಾರೆ ಗೊತ್ತಿಲ್ಲ. ಇವತ್ತಿಲ್ಲ ಆಫೀಸಲ್ಲಿ. ಬೇರೆ ಯಾರು ಇದ್ದಾರೆ ಆಫೀಸರ್ಸ್ಗಳಲ್ಲಿ? ಬೇರೆ ಆಫೀಸರ್ಗಿದ್ದು ಇದ್ದಾರೆ, ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಬರೋರು ಯಾರಿಗೆ ಸರ್ವಿಸ್ ಕೊಡೋರು ಯಾರು? ಈ ಖಾತಾ ಆಂದೋಲನ ಮಾಡ್ತಾವ್ರಲ್ಲ, ಇಲ್ಲಿ ಪಬ್ಲಿಕ್ ಬರೋರಿಗೆ ಏನು ಸರ್ವಿಸ್ ಕೊಡ್ತಾವ್ರೆ? ಯಾರಿದ್ದಾರೆ ಅವೈಲೇಬಲ್? ಈಗ ವಾರ್ಡ್ ವೈಸ್ ಮಾಡ್ತಾವ್ರೆ. ಆ ವಾರ್ಡ್ ವೈಸ್ ಬಿಲ್ ಕಲೆಕ್ಟರು REL ಕೂತ್ಕೋತಾರೆ. ಬೇರೆ ವಾರ್ಡಲ್ಲಿಂದ ಬರೋರ್ ಜನಕ್ಕೆ ಏನು ಸರ್ವಿಸ್ ಕೊಡ್ತಾವ್ರೆ? ಇಲ್ಲಿ ಏನು ವ್ಯವಸ್ಥೆ ಇಲ್ಲ. RE ಇಲ್ಲ, RO ಇಲ್ಲ ಸ್ಪಾಟಲ್ಲಿ. ಕಮಿಷನರ್ ಸಾಹೇಬರು ಅದಕ್ಕೆ ಎಲ್ಲಿ ಹೋಗೋರೆ ಗೊತ್ತಿಲ್ಲ, ಮೋಸ್ಟ್ಲಿ ಟ್ರೈನಿಂಗ್ ಹೋಗೋರೆ ಅಂತ ಮಾಹಿತಿ ಬಂದಿದೆ. ಇವರೆಲ್ಲ ನಿಂತವ್ರಲ್ಲ, ಇವ್ರಿಗೆ ರಿಪ್ಲೈ ಕೊಡೋರು ಯಾರಿದ್ದಾರೆ? ಇಲ್ಲಿ ಒಂದು ಕೌಂಟ್ರಲ್ಲಿ ಯಾರಿಲ್ಲ ಪಾಪ. ಅವರು ಔಟ್ಸೋರ್ಸ್ ಅವ್ರು ಇರಿದ್ದಾರೆ. ಡೈಲಿ ಬರೋದು, ಅಪ್ಡೇಟ್ ಕೇಳೋದು. ಇವತ್ತಿಲ್ಲ, ಯಾರು ಅವರಿಲ್ಲ ಇವರಿಲ್ಲ ಅಂತ ಅವ್ರ ಕತೆ ಹೊಡಿತಾರೆ, ಹೋಗ್ತಾ ಇರ್ತಾರೆ ಜನ. ವ್ಯವಸ್ಥೆ ಇನ್ನೂ ಸರಿಯಾಗಿಲ್ಲ ಸರ್. ಅದು ಯಾವಾಗ ಸರಿ ಹೋಗುತ್ತಾ ಗೊತ್ತಿಲ್ಲ. 2 ವರ್ಷದಿಂದ ಕೆಲಸ ಈ ಖಾತೆ ಕೊಡ್ತೀನಿ, ಏನೇ ಚಲನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾವ ಕೊಟ್ಟಿದ್ರು? ನಾನು ಕೊಟ್ಟೆ 2 ವರ್ಷ ಮೇಲೆ. 2 ವರ್ಷ ಏನು ಹೇಳ್ತಾರೆ ಅಮ್ಮ? ಇಲ್ಲ, ಇವಾಗ ಕೊಡ್ತೀನಿ ಇವತ್ತು ಅಂತ ಕುಣಿಸೋರೆ. ಕೊಡ್ತೀನಿ ಇಲ್ಲವ್ರೆ. ಯಾಕೆ ತಪ್ಪಿನ ಹೇಳಲ್ಲ. ಇಷ್ಟು ದಿನ ಬಂದು ತಿರುಗ್ತಾ ಇದ್ದೆ. ಎಷ್ಟು ದಿನ ತಿರುಗ್ತಾ ಇದ್ರಿ? ಈಗ ನಾನು 2 ವರ್ಷದಿಂದ ತಿರುಗ್ತಾ ಇದ್ದೀನಿ. ಇವತ್ತು ಕೊಡ್ತೀನಿ ಇಲ್ಲಿದ್ದಾರೆ. ಹಿಂದೆಲ್ಲ ಏನೇನು ಕಾರಣಗಳು ಹೇಳ್ತಿದ್ರು? ಹಿಂದೆ ಏನು ಕಾರಣ ಅಂದರೆ ಅದು 5 ಜನಕ್ಕೆ ಪೇಪರು ಚಾಲು ಆಗಿದ್ದು. 5 ಜನದಿಂದ ಈಗ ಇವರಿಗೆ ಸೇರೈತೆ ಆ ಥರ. ಅದಕ್ಕೆ ನೋಡ್ಕೊಳ್ಳಿ ಸರ್, ಇವತ್ತು ಕೊಡ್ತೀನಿ ಅಂತವ್ರೆ. ತಪ್ಪಾಗ್ತಿಬೇಡ್ರಿ. ದಿನ ತೆಗಿತೀನಿ. ಇವತ್ತೇನಾರು ಕೊಡ್ತಿದ್ರೆ ಆಮೇಲೆ ಬಂದಿದ್ದಾರೆ. ಯಾರು ಸಿಕ್ಕಿದ್ದಾರೆ ಅಧಿಕಾರಿಗಳು? ಇವರು ಲೋಕೇಶ್ ಸರ್ ಸಿಕ್ಕಿದ್ದಾರೆ. ಇವತ್ತು ಅದೇನು ಹಾಕಿಸಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. ಯಾಕೆ ತಿರ್ಗೋಕ್ಕಾಗಲ್ಲ, ಹುಷಾರಿಲ್ಲ, ಮಂಡಿ ನೋವು. ಇವತ್ತು ಎಷ್ಟೊತ್ತಾಗಲಿ ಕೊಡಬೇಕು ಅಂದೆ. ಕೊಡ್ತೀನಿ. ನಾನು 2 ವರ್ಷದಿಂದ ತಿರ್ತೀನಿ. ಈಗ ಬಂದಾಗೆಲ್ಲ ಹೇಳಿ ಕೆಲಸ ಏನು ಮಾಡೋದು? ನಮ್ಮಲ್ಲಿ ಮಗ ಪುಣ್ಯ ಮಾಡಕ್ಕೆ ಹೋಗ್ತಾನೆ. ನಾನು ಅವ್ನು ಬಿಟ್ಬಿಟ್ಟೆ ಅಲ್ಲಿ ಹೊಟ್ಟೆ ಬಂದು ನಡಿಬೇಕಂತ ಅದಕ್ಕೋಸ್ಕರ ನಾನು ತಿಳ್ತಾರೆ. ನನ್ನ ಹೆಸರು ಪುಟ್ಸ್ವಾಮಿ, MG ಬಡಾವಣೆ. ಈ ಖಾತೆಗೆ ಅರ್ಜಿ ಹಾಕಿದ್ದೀನಿ. ಮೊದಲೇ 2020 ಅರ್ಜಿ ಹಾಕಿದೆ. ಅದು ಏನಾಯಿತು ಅಂತ ಗೊತ್ತೇ ಇಲ್ಲ. ತಿರ್ಗಾ 2021 ಒಂದು ಹಾಕಿದ್ದೀನಿ. ಅದಕ್ಕೂ ನನಗೆ ಈ ಕತೆ ಆಗೇ ಇಲ್ಲ. ತಿರ್ಗಾ ಈಗ ಅದಕ್ಕೆ ಫೈನ್ ಹಾಕಿ 3 ವರ್ಷದ ಕಂದಾಯ ಕಟ್ಟಿಲ್ಲ ಅಂದ್ಬಿಟ್ಟು 1 ತ್ರಿಬ್ಬಲ್ ತೊಗೊಂಡ್ರು. ಅದು ಎಲ್ಲ ಕಟ್ಟಿದ್ದೀನಿ. ಈಗ 30 ಅರ್ಜಿ ಹಾಕ್ಬಿಟ್ಟು ಅಕ್ಲಾಜ್ಮೆಂಟ್ ತೊಗೊಂಡಿದ್ದೀನಿ. ಈ 30ರಿಂದ ಇನ್ನೂ ನನಗೆ ಇದು ಆಗಿಲ್ಲ. ಮನೆ ಹತ್ರ ಬಂದು ಈ ಖಾತಾ ಮಾಡ್ಕೊಂಡು ಅಲ್ಲಿಗೆ ಹೋಗಿ ಅಲ್ಲೇ ಕಟ್ಟಿದ್ದು, ದುಡ್ಡು ಕಟ್ಟಿದ್ದು ಅಲ್ಲೇ. ದುಡ್ಡು ಕಟ್ಟಿಸ್ಕೊಳ್ಳೋಕೆ ಅಷ್ಟು ಮಾತ್ರ ಸ್ಥಿಮಿತ ಇವರು. ದುಡ್ಡು ಕಟ್ಟಾದ್ಮೇಲೆ ಬರೋಗು ಬರೋಗು. ಈಗ ಈ ಕತೆ, ಇದೇ ಕತೆ. ಈ ಖಾತೆಗೆ ಬಂದು ಇವ್ರದ್ದು ಇದೇ ಕತೆ ಇವ್ರದ್ದು. ಇಲ್ಲಾಂದ್ರೆ ಇಂಡಸ್ಟ್ಮೆಂಟ್ ಕೊಡಬೇಕು ಅವರು. ಆಗಲ್ಲ ಅಂತ ಸ್ಟಾರ್ಟಿಂಗಲ್ಲೇ ನಮ್ಮ ವ್ಯಾಪ್ತಿಗೆ ಸೇರಲ್ಲ, ಇದು ಮಾಡೋಕ್ಕಾಗಲ್ಲ ಅಂದಮೇಲೆ ಟ್ಯಾಕ್ಸ್ ತೊಗೊಂಡ್ಬಿಡ್ತಾರೆ. ಅವರು ಕಷ್ಟಪಟ್ಟು ತೊಗೊಬಂದು ಆಸೆ ಇಟ್ಕೊಂಡು ಅವರು ಟ್ಯಾಕ್ಸ್ ಕಟ್ತಾರೆ. ಇಲ್ಲ, ಇಮಿಡಿಯೇಟ್ ಇಂಡಸ್ಟ್ಮೆಂಟ್ ಕೊಡಲಿ, ಆಗಲ್ಲ ಅಂತ. ಬಂದ ತಕ್ಷಣ ಅಧಿಕಾರಿಗಳು ಸಿಗ್ತಾರ ಅವಲ್ಲಿ ಅಟ್ಲೀಸ್ಟ್ ನಿಮಗೆ? ಇಲ್ಲ ಸರ್, ಇಲ್ಲಿ ಇವರು ಇಸ್ವಾನ್ನವ್ರಿಗೇನೋ ಹೇಳವ್ರೆ, ಅವ್ರು ಇನ್ನೂ ಇದು ಮಾಡಿಲ್ಲ. ಈಗ ಅದು ಯಾರಿಗೋ ಅವ್ರು ಹೇಳವ್ರೆ. ಅವ್ರಂದ್ರು ಈಗ ಆಗಲ್ಲ, ಇರಿ ಅಂತ ಅಂದರು. ಅದಕ್ಕೆ ಕೂತಿದ್ದೀನಿ. ಡೈಲಿ ಬಂದು ಕಾಯೋದು ಅಷ್ಟೇ. ಅಯ್ಯೋ 4-5 ಸಾರಿ ಅಲ್ಲಿ ಅವ್ರು ಎಲ್ಲರೂ ವಾರ್ಡಲ್ಲಿ ಕ್ಯಾಂಪ್ ಹಾಕಿದ್ರೆ ಅಲ್ಲಿಗೆಲ್ಲ ಹೋಗಿದ್ದೀನಿ. ಕ್ಯಾಂಪ್ ಹಾಕಿರ್ತಕ್ಕೆಲ್ಲ ಹೋಗಿ ಬಂದಿದ್ದೀನಿ. ಹಾಂ, 9ನೇ ತಿಂಗಳು ಅಪ್ಲೈ ಮಾಡವ್ರೆ. ಇವತ್ತು ಇದನ್ನ ಬರ್ದು ಕೊಟ್ಟವ್ರೆ, ಈ ಡಾಕ್ಯುಮೆಂಟ್ಸ್ ಬೇಕು ಅಂತ. ಇಷ್ಟು ತಿಂಗಳಿಂದ ಗೊತ್ತಾಗ್ತಿರ್ಲಿಲ್ವ ಅವ್ರಿಗೆ ಏನ್ ಡಾಕ್ಯುಮೆಂಟ್ ರಿಕ್ವೈರ್ಡ್ ಬೇಕು ಅಂತ? ಈ ಏಜ್ ಅಲ್ಲಿ ಅವ್ರು ಬರಬೇಕು ಡೈಲಿ.
ಅಬ್ದುಲ್ ಖಾದರ್. ಹೇಳಿ ಏನು 6ನೇ ತಾರೀಕು 9ನೇ ತಿಂಗಳು 24 ಕೊಟ್ಟಿರೋದು. ಈಗ ಇದು ಬರ್ಸ್ಕೊಟ್ಟವ್ರ. ಈಗ ತಗೊಂಡು ಬನ್ನಿ ಅಂತವ್ರ. ಈಗ ಅದು ತಗೊಂಡು ಬರೋ ಇಲ್ವಲ್ಲ, ಇಲ್ಲಿ ಎಲ್ಲ ಪೂರ್ತಿ ಕೊಟ್ಟಿದ್ದೀವಿ. ಅವರೇ ಅಲೌನ್ಸ್ ಮಾಡ್ತಾರಂತ, ಆಮೇಲೆ ಬಂದು ತಗೊಳ್ಳಿ ಅಂತ ಇರೋದು. ಈಗ ಆಲ್ರೆಡಿ ಡಾಕ್ಯುಮೆಂಟ್ ಕೊಟ್ಟಿದ್ರು ಅದು ಕೇಳ್ತಾ ಇದ್ದಾರಾ? ಪೂರ್ತಿ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀವಿ ಅಲ್ಲಿ. ನಮ್ಮ ಹತ್ರ ಏನಿಲ್ಲ. ಈಗ ಬರ್ಸ್ಕೊಟ್ಟವ್ರೆ ಇದು ಬೇಕು ಅಂತ.